ವಿಕ್ರಮನ ಬಗ್ಗೆ ಜಯಮ್ಮ ಅವರು ಹೇಳ್ತಾ ಇರ್ತಾರೆ ವೇದನ ಹತ್ರ. ಅವನು 2 ವರ್ಷ ಆಯಿತು ಮದುವೆ ಆಗಿ, ಅವನ ಹೆಂಡ್ತಿನ ಎಷ್ಟು ಪ್ರೀತಿಸ್ತಾನೆ ಅಂತ ಅಂದರೆ ವಿಕ್ರಮ್ ಅಂತ ಜಯಮ್ಮ ವೇದನ ಹತ್ರ ಹೇಳ್ತಾ ಇರ್ತಾರೆ. ಆಗ ವೇದ ಅವರು ಕೇಳ್ತಾರೆ, ಅಮ್ಮ ನನ್ನ ಮದುವೆ ಆಗಿ ಎಷ್ಟು ವರ್ಷ ಆಯ್ತಮ್ಮ ಕೇಳ್ತಾರೆ. ಆಗ 1 ವರ್ಷ ತುಂಬ್ತಮ್ಮ ಅಂತ ಜಯಮ್ಮ ಅವರು ಹೇಳ್ತಾರೆ. ಆಗ ವೇದ ಅವರು ಹೇಳ್ತಾರೆ, ಅಮ್ಮ ಯಾಕೋ ಗೊತ್ತಿಲ್ಲ ಅಮ್ಮ, ನನಗೆ ಪ್ರೀತಮ್ ಹತ್ತಿರ ಬರ್ತಾಯಿದ್ರೆ ನಮಗೆ ಒಂಥರ ಇರಿಟೇಷನ್ ಆಗುತ್ತೆ ಅಮ್ಮ. ನಾನು ಅವನ ಹತ್ರ ಹೋಗಬೇಕು ಅಂದರೆ ನನಗೆ ಯಾಕೋ ಮನಸ್ಸು ಒಪ್ತಾ ಇಲ್ಲಮ್ಮ. ಹತ್ತಿರ ಆಗೋದಕ್ಕೆ ಹೋಗಬೇಕು ಅಂದರೆ ನನ್ನ ಮನಸ್ಸು ಒಪ್ತಾ ಇಲ್ಲಮ್ಮ ಅಂತ ವೇದ ಅವರು ಜಯಮ್ಮನ ಹತ್ರ ಹೇಳ್ತಾ ಇರ್ತಾರೆ. ಆಗ ಅಲ್ಲೇ ಅಜ್ಜಿ ಬಂದು ನೋಡ್ತಾ ಇರ್ತಾರೆ. ಅವಾಗ ಮನಸ್ಸಲ್ಲಿ ಹೇಳ್ತಾರೆ, ನಿಮಗೆ ಎಲ್ಲ ನೆನಪು ಬಂದರೆ ಸಾಕಮ್ಮ ಅಂತ ಹೇಳ್ತಾರೆ. ಆಗ ಪ್ರೀತಮ್ಮು ಐಡಿಯಾ ಮಾಡಿರ್ತಾನೆ, ಈ ಜನ್ಮದಲ್ಲಿ ನೆನಪು ಬರೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ನಾನು ಬೇರೆ ಥರ ಟ್ಯಾಬ್ಲೆಟ್ಸನ್ನು ಕೊಡ್ತಾಯಿದ್ದೀನಿ ಅಂತ ಪ್ರೀತಮ್ಮು ಅಲ್ಲೇ ನಿಂತ್ಕೊಂಡು ಮೆಟ್ಲ ಮೇಲೆ ನಿಂತ್ಕೊಂಡು ಮನಸ್ಸಲ್ಲಿ ಹೇಳ್ತಾನೆ. ಕತ್ಲಾಗುತ್ತೆ. ಕತ್ಲಾದಾಗ ವಿಕ್ರಮ್ ಅವರು ಹೊರಗಡೆ ಚಳಿಲಿ ಕೂತ್ಕೊಂಡಿರ್ತಾರೆ. ಜಯಮ್ಮ ಅವರು, ಅಮ್ಮ ಪುಟಾಣಿ ಹೇಳಮ್ಮ, ಟ್ಯಾಬ್ಲೆಟ್ಸ್ ತಗೋ ಅಂತ ಹೇಳಿ ವೇದ ಅವರಿಗೆ ಎಬ್ಬಿಸ್ತಾ ಇರ್ತಾರೆ. ಹಾಗೆ ಎಬ್ಬಿಸ್ತಾ ಕಿಟಕಿ ಹತ್ರ ಬಂದು ವಿಕ್ರಮನ್ನು ನೋಡ್ತಾರೆ. ವಿಕ್ರಮನ್ನು ನೋಡಿದಾಗ ಜಯಮ್ಮ ಅವರು ಮನಸ್ಸು ತಡೆಯೋಲ್ಲ, ಹೇಗಿದ್ದರೂ ಹೆತ್ತ ಮಗ. ಹಾಗಾಗಿ ಅಲ್ಲೇ ಕಬೋರ್ಡಲ್ಲಿರುವಂತಹ ಒಂದು ರಗ್ಗನ್ನು ತೆಗೆದುಕೊಂಡು ಹೋಗಿ ವಿಕ್ರಮ್ ಹತ್ರ ಹೋಗಿ ವಿಕ್ರಮ್ ಅಂತ ಕರೀತಾರೆ. ಕರೆದಾಗ, ಓಹ್ ಜಯಮ್ಮ ಯಾಕೆ ಇಷ್ಟೊತ್ತಿಗೆ ಬಂದೆ, ಹೋಗಿ ಮನ್ಕೋಬೇಕು ತಾನೆ ಅಂತ ವಿಕ್ರಮ್ ಅವರು ಹೇಳ್ತಾರೆ. ವಿಕ್ರಮ್ ಅವರು ಹೇಳಿದಾಗ ಜಯಮ್ಮ ಅವರು ಹೇಳ್ತಾರೆ, ನೋಡು ಮಗ, ಹೊಟ್ಟೆಯಲ್ಲಿರೋ ಮಗುಗೆ ಶೀತ ಆಗುತ್ತೆ, ತೊಂದರೆ ಆಗುತ್ತೆ ಅಂತ ಅಂದರೆ ಹೆತ್ತ ತಾಯಿ ಬಿಡೋದಿಲ್ಲ. ಅಂಥದ್ರಲ್ಲಿ ನನ್ನ ಕಣ್ಣು ಮುಂದೆ ನಿನಗೆ ಈ ಥರ ಆಗ್ತಾ ಇದೆಯಲ್ಲೋ, ಹೇಗೋ ಸಹಿಸ್ಕೊಂಡಿದ್ಯಾ ಅಂತ ಜಯಮ್ಮ ಅವರು ಹೇಳ್ತಾರೆ. ಆಗ ಅಮ್ಮ ಬಂದು ಒಳಗಡೆ ಮನ್ಕೋ ಅಂತ ಜಯಮ್ಮ ಅವರು ಹೇಳ್ತಾರೆ. ಅಮ್ಮ ಇದು ಬೇರೆ ಯಾರ್ದೋ ಮನೆ ಆಗಿದ್ದರೆ ಬಂದು ಉಳ್ಕೊಳ್ತಿದ್ದೆ ಅಮ್ಮ, ಅವನು ಯಾವ ಥರ ಅವಮಾನ ಮಾಡ್ತಾನೆ, ನನ್ನ ಕೋಪನ ತಡ್ಕೊಂಡಿದ್ದೀನಿ ಅಮ್ಮ ನಾನು, ಯಾಕಂದರೆ ಇದರಿಂದ ಬೇತಾಳಕ್ಕೆ ತೊಂದರೆ ಆಗಬಾರ್ದು ನೋಡು, ಅದಕ್ಕೋಸ್ಕರ ಸುಮ್ಮನಿದ್ದೀನಿ ಅಮ್ಮ ಅಂತ ಹೇಳ್ತಾರೆ. ಇಷ್ಟೆಲ್ಲ ಮಾತಾಡ್ತಾ ಇರೋದನ್ನು ವೇದ ಅವರು ಮೇಲ್ಗಡೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಆಗ ವಿಕ್ರಮ್ ಅವರು ಜಯಮ್ಮ ಅವ್ರಿಗೆ ಹೇಳ್ತಾರೆ, ಅಮ್ಮ ನೀನಿದೆಯಲ್ಲ ಒಳಗಡೆ ನಿನ್ನ ಸೊಸೆ ಜೊತೆ, ಅಷ್ಟೇ ಸಾಕಮ್ಮ, ನನಗೆ ಎಷ್ಟೋ ಖುಷಿ ಸಿಗುತ್ತೆ ಅಮ್ಮ, ನನಗೆ ಯಾವ ಭಯನೂ ಇಲ್ಲ, ಧೈರ್ಯದಿಂದ ಇರ್ತೀನಮ್ಮ ಅಂತ ವಿಕ್ರಮ್ ಅವರು ಹೇಳ್ತಾರೆ. ಆಗ ವೇದ ನೋಡಿರ್ತಾಳಲ್ಲ ಮೇಲುಗಡೆಯಿಂದ, ಆಗ ಪ್ರೀತಮ್ ಅಂತ ಪ್ರೀತಮನ್ನು ಹುಡುಕ್ತಾರೆ. ಜಯಮ್ಮ ಅವರು, ಯಾಕಮ್ಮ ಪ್ರೀತಮ್ಮು, ನಿಮ್ಗೆ ಯಾಕೆ ಅಂದರೆ ಯಾಕೆ ಪ್ರೀತಮ್ಮು ಅಂತ ಜಯಮ್ಮ ಅವರು ಕೇಳ್ತಾರೆ. ಎಲ್ಲಿ ಪ್ರೀತಮ್ಮು ಅಂತ ವೇದ ಕೇಳ್ತಾರೆ. ಅಜ್ಜಿ ಕೆಳಗಡೆ ಬಂದು ಅಜ್ಜಿ ಹೇಳ್ತಾರೆ, ಅಜ್ಜಿಗೂ ಗೊತ್ತಿಲ್ಲ ಪ್ರೀತಮ್ಮು ಯಾಕೆ ಕರೀತಾ ಇದ್ದಾಳೆ ವೇದ ಅಂತ ಗೊತ್ತಿಲ್ಲ. ಹಾಗೆ ಕೆಳಗಡೆ ಬಂದು ಪ್ರೀತಮ್ನ ಕರೆದಾಗ ಪ್ರೀತಮ್ ನೋಡ್ತಾನೆ, ನನಗೆ ಇದು ಯಾವುದೋ ಸೊಳ್ಳೆ ಕಚ್ಚಬಾರ್ದಲ್ಲ, ಪರ್ದೆದ್ದು ಬೇಕಿತ್ತು ಅಂತ ಹೇಳ್ತಾರೆ. ಪರ್ದೆಗೆ ಆರ್ಡ್ರ್ ಮಾಡ್ತಾನೆ, ಇನ್ನೊಂದು 5 ನಿಮಿಷ ಬರುತ್ತೆ ಅಂತ ಪ್ರೀತಮ್ ಅವರು ವೇದ ಅವರಿಗೆ ಹೇಳ್ತಾರೆ. ಮತ್ತೇನಾದರೂ ಬೇಕಾ ವೇದ ಅಂತ ಕೇಳ್ತಾರೆ. ಬೇಡ ಅಂತ ವೇದ ಹೇಳ್ತಾರೆ. ಇಲ್ಲಿ ಸತ್ಯಮೂರ್ತಿ ಮನೆಯಲ್ಲಿ ಒಂದು ಕೊರಿಯರ್ ಬರುತ್ತೆ. ಆ ಕೊರಿಯರನ್ನು ಚೈತ್ರ ಇಸ್ಕೊಳ್ತಾಳೆ. ಚೈತ್ರ ಇಸ್ಕೊಂಡು ಅದನ್ನು ಸತ್ಯಮೂರ್ತಿ ಬರೆಯೋದಕ್ಕಿಂತ ಮುಂಚೆ ತೆಗೆದು ನೋಡೋಕ್ಕೆ ರೆಡಿಯಾಗಿರ್ತಾಳೆ. ಅಷ್ಟೊತ್ತಿಗೆ ಸತ್ಯಮೂರ್ತಿ ಅವರು ಬರ್ತಾರೆ. ಏನಮ್ಮ ಅಂತ ಅಂದಾಗ, ಕೊರಿಯರ್ ಬಂದಿದೆ ಮಾವ ಅಂತ ಹೇಳಿ ಅವ್ರಿಗೆ ಕೊಡ್ತಾರೆ. ಏನು ಅಂತ ಚೈತ್ರ ಕೇಳ್ತಾಳೆ. ಇದರಲ್ಲಿ ಏನಿದೆ ಮಾವ, ನನಗೂ ಗೊತ್ತಿಲ್ಲಮ್ಮ, ನೋಡಿಕೊಂಡು ಹೇಳಬೇಕು ಅಂತ ಹೇಳ್ತಾರೆ. ಮಾವ ಯಾರು ಬಾಂಬ್ ಗೀಮ್ ಬಿಟ್ಟಿದ್ರೆ ಹುಷಾರಿ ಅಂತ ಹೇಳ್ತಾರೆ. ಅಮ್ಮ ಬಾಂಬ್ ಗೀಮ್ ಬಿಟ್ಟಿದ್ರೆ ಭಾಳ ಕಷ್ಟ ಆಗುತ್ತೆ, ನನ್ನ ಜೊತೆ ನೀನು ಸತ್ತೋಗ್ತೀಯಾ, ನೀನು ಮೊದಲು ಹೋಗು ಇಲ್ಲಿಂದ ಅಂತ ಹೇಳ್ತಾರೆ. ಅಯ್ಯೋ ಮಾವ ತಮಾಷೆಗೆ ಹೇಳಿದೆ ಅಂತ ಹೇಳ್ತಾರೆ. ಆಗ ಸೊಳ್ಳೆ ಪರ್ದೆ ಬರುತ್ತೆ. ಬಂದಾಗ ಪ್ರೀತಮ್ ಕೆಳಗಡೆ ಬಂದು ಸೊಳ್ಳೆ ಪರ್ದೆಯನ್ನು ಇಸ್ಕೊಂಡು, ವೇದ ಹೇಳಿದ್ಲು ಸೊಳ್ಳೆ ಪರ್ದೆ ತೆಗೊಳ್ಳೋದಕ್ಕೆ, ಹಾಗಾಗಿ ನನ್ನ ರೂಮಲ್ಲಿ ವೇದ ಮತ್ತು ನಾನು ಇದನ್ನ ಹಾಕ್ಕೊಂಡು ಇರ್ತೀವಿ ಅಂತ ಪ್ರೀತಮ್ಮು ವಿಕ್ರಮ್ಗೆ ಹೇಳಿ ಹೊರಟೋಗ್ತಾನೆ. ಇಲ್ಲಿ ಸತ್ಯಮೂರ್ತಿ ಸರ್ ಅವರು ಕಾಲ್ ಮಾಡ್ತಾರೆ ವಿಕ್ರಮ್ ಅವರಿಗೆ. ಯಾಕಂದರೆ ಸತ್ಯಮೂರ್ತಿ ಹೆಂಡತಿಯವರು ಹೇಳಿರ್ತಾರೆ, ನಾನು ವೇದ ನೋಡಬೇಕು ಅಂತ ಮನಸ್ಸಿದೆ ಅಂತ ಹೇಳಿದಾಗ, ಬೇಡ ಈಗ ಪರಿಸ್ಥಿತಿಯಲ್ಲಿ ಹೋಗೋದು ಬೇಡ ಅಂದಾಗ, ಕಾಲ್ ಮಾಡೋರು ಕೇಳ್ತೀನಿ ಅಂತ ಹೇಳಿ ಕಾಲ್ ಮಾಡ್ತಾರೆ, ವಿಚಾರಿಸ್ತಾರೆ, ಎಲ್ಲರೂ ಆರೋಗ್ಯವಾಗಿದ್ದಾರೆ ಅಂತ ವಿಕ್ರಮ್ ಅವರು ಹೇಳ್ತಾರೆ.
ಅಲ್ಲಿ ಹೇಳಿದಾಗ ಸೊಳ್ಳೆ ಪರ್ದೆಯನ್ನು ತೆಗೆದುಕೊಂಡು ಹೋಗಿ ಪ್ರೀತಮ್ ವೇದನ ಹತ್ರ ಕೊಡ್ತಾನೆ. ವೇದ ಆವಾಗ ಚಾಪೆ ಮತ್ತು ತಲೆದಿಂಬನ್ನು ತೆಗೆದುಕೊಂಡು ಬನ್ನಿ ಅಂತ ಕರ್ಕೊಂಡು ಬರ್ತಾರೆ. ಯಾಕೆ ಏನು ಅಂತ ಕೇಳಿದಾಗ ಏನೂ ಹೇಳೋದಿಲ್ಲ, ಬನ್ನಿ ಹೇಳ್ತೀನಿ ಅಂತ ಅಂದಾಗ ಪ್ರೀತಮ್ ಸೊಳ್ಳೆ ಪರ್ದೆಯನ್ನು ಹಿಡ್ಕೊಂಡಿರ್ತಾನೆ. ವೇದ ಚಾಪೆ ಮತ್ತು ತಲೆದಿಂಬನ್ನು ತೆಗೆದುಕೊಂಡು ಬರ್ತಾರೆ. ವಿಕ್ರಮ್ ಹತ್ರ ಬರ್ತಾರೆ. ಬಂದಾಗ ವಿಕ್ರಮ್ ಅಲ್ಲಿ ರಗ್ಗನ್ನು ಹೊಚ್ಕೊಂಡು ಕೂತ್ಕೊಂಡಿರ್ತಾನೆ. ಅಂದರೆ ಕೂತ್ಕೊಂಡೇ ನಿದ್ದೆ, ಅಲ್ಲಿ ಮನ್ಕೊಂಡಿರಲ್ಲ, ಕೂತ್ಕೊಂಡು ನಿದ್ದೆ ಮಾಡ್ತಾ ಇರ್ತಾನೆ. ಆವಾಗ ಎಚ್ಚರ ಆಗುತ್ತೆ. ಎಚ್ಚರ ಆದಾಗ ನೋಡ್ತಾರೆ ಇವ್ರು ಬಂದಾಗ. ಆಗ ಪ್ರೀತಮ್ ಅಲ್ಲಿ ಚಾಪೆ ಹಾಸ್ತಾ ಇರ್ತಾನೆ. ವೇದ ಅವರು ಇಲ್ಲಿ ಹಾಸಿ ಅಂದಾಗ ಪ್ರೀತಮ್ ಖುಷಿಯಿಂದ ಹಾಸ್ತಾ ಇರ್ತಾನೆ. ಆಗ ತಲೆದಿಂಬು ಕೊಡ್ತಾರೆ. ಏನು ವಿಧ, ಒಂದೇ ತಲೆದಿಂಬಿದೆ ಅಂತ ಹೇಳ್ತಾರೆ. ಒಂದೇ ತಲೆದಿಂಬು ಇದು ಪ್ರೀತಮ್ಗೆ ಅಂತ. ಪ್ರೀತಮ್ಗೆ ಏನು ನನಗೆ ಅಂತ ಅಂದ್ಕೊಂಡಿದ್ದಾನೆ ಪ್ರೀತಮ್, ಆದರೆ ಅಲ್ಲ, ಇದು ವಿಕ್ರಮ್ಗೆ ಅಂತ ವೇದ ಅವರು ಹೇಳ್ತಾರೆ. ಆಗ ಅಲ್ಲಿ ವಿಕ್ರಮ್ ಅವರು ನೋಡ್ತಾ ಇರ್ತಾರೆ ಯಾರನ್ನ, ಪ್ರೀತಮನ್ನು. ಇವರು ಪ್ರೀತಮ್ ಅವರು ಹಾಸುವಾಗ ಎಷ್ಟು ಖುಷಿಯಿಂದ ಹಾಸಬೇಕು, ತನಗೇ ಅಂತ ಅಂದ್ಕೊಂಡು ಹಾಸ್ತಾ ಇರ್ತಾರೆ. ಆಗ ನಾನು ತನಗಲ್ಲ ಅಂತ ಅಂದಾಗ ಮುಖ ಸಿಡಿಸ್ಕೊಂಡು ನೋಡ್ತಾ ಇರ್ತಾರೆ, ವಿಕ್ರಮ್ ಅವರನ್ನು ನೋಡ್ತಾ ಇರ್ತಾರೆ.